ಒಂದ್ ನಿಮಿಷ ಯೋಚ್ನೆ ಮಾಡಿ. ಕೇವಲ ಬಿಸಿಲಿನಲ್ಲಿ ನಿಂತ್ಕೊಂಡೆ ಬಿಸಿ ಬಿಸಿ ಬಿರಿಯಾನಿ ಅಥವಾ ಅನ್ನ ಸಾಂಬಾರ್ ರೆಡಿ ಮಾಡಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಹೌದು, ಸಾಧ್ಯನೇ ಇಲ್ಲ. ಆದ್ರೆ ನಮ್ಮ ಸುತ್ತಮುತ್ತ ಇರುವ ಸಸ್ಯಗಳು ಪ್ರತಿದಿನ ಇದನ್ನೇ ಮಾಡ್ತವೆ. ಇವತ್ತಿನ ನಮ್ಮ ಈ ಡೀಪ್ ಡೈವ್ಗೆ ಸ್ವಾಗತ. ನಾನು ನಿಮ್ಮ ಹೋಸ್ಟ್. ನಮಸ್ಕಾರ. ಮತ್ತು ನಾನಿವತ್ತಿನ ಎಕ್ಸ್ಪರ್ಟ್. ಇವತ್ತು ಮರಗಿಡಗಳು ಹೇಗೆ ಬೆಳೀತವೆ, ಅವು ಹೇಗೆ ತಮ್ಮದೇ ಆದ ಆಹಾರ ತಯಾರಿಸ್ತವೆ ಅನ್ನೋದ್ರ ಬಗ್ಗೆ ನಾವು ಆಳವಾಗಿ ಚರ್ಚೆ ಮಾಡಲಿದ್ದೇವೆ. ಹೌದು, ಇದೊಂದು ಅತ್ಯಂತ ಕುತೂಹಲಕಾರಿ ವಿಷಯ. ಸಸ್ಯಗಳು ಸುಮ್ಮನೆ ಒಂದೇ ಕಡೆ ನಿಂತಿದೆ ಅಂತ ನಮಗನ್ಸುತ್ತೆ, ಆದರೆ ಅವುಗಳ ಒಳಗಡೆ ಒಂದು ದೊಡ್ಡ ಫ್ಯಾಕ್ಟರಿನೇ ಕೆಲಸ ಮಾಡ್ತಿರ್ತದೆ. ಅಂದ್ರೆ ಈಗ ನಮಗೆ ಎತ್ತರವಾಗಿ ಮತ್ತು ಸ್ಟ್ರಾಂಗ್ ಆಗಿ ಬೆಳೆಯಲು ಬಿಸಿ ಬಿಸಿ ರೊಟ್ಟಿ ದಾಲ್ ಬೇಕಲ್ಲ, ಹಾಗೆ. ಕರೆಕ್ಟ್. ಅದೇ ರೀತಿ ಸಸ್ಯಗಳಿಗೂ ಕೂಡ ನ್ಯೂಟ್ರಿಯೆಂಟ್ಸ್, ಆಮೇಲೆ ವಾಟರ್ ಮತ್ತು ಸನ್ಲೈಟ್ ಅತ್ಯಗತ್ಯ. ಇದನ್ನೇ ನಾವು 3 ಕುಂಡಗಳ ಒಂದು ಆಸಕ್ತಿದಾಯಕ ಎಕ್ಸ್ಪೆರಿಮೆಂಟಲ್ ಸೆಟಪ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಓಕೆ, ಅಂದ್ರೆ ಈಗ ನಮಗೆ ಊಟ ಮಾಡಲು ಮನೆಯಲ್ಲಿ ಅಡಿಗೆ ಮನೆ ಇರುತ್ತೆ, ಆದ್ರೆ ಸಸ್ಯಗಳಿಗದೆಲ್ಲ ಎಲ್ಲಿದೆ? ಅದೇ ಮಜಾ. ಮಣ್ಣಿನಿಂದ ಅವುಗಳಿಗೆ ಕಾರ್ಬೋಹೈಡ್ರೇಟ್ಸ್ ಮತ್ತು ಪ್ರೋಟೀನ್ಸ್ನಂತಹ ನ್ಯೂಟ್ರಿಯೆಂಟ್ಸ್ ಬೇಕು ಅಂತ ಗೊತ್ತು, ಆದ್ರೆ ಗ್ಯಾಸ್ ಸ್ಟವ್ ಇಲ್ದೆ ಅಡುಗೆ ಹೇಗೆ ಮಾಡ್ತವೆ? ಇಲ್ಲಿ ಎಲೆಗಳೇ ಸಸ್ಯಗಳ ಅಡುಗೆಮನೆ. ಗ್ಯಾಸ್ ಸ್ಟವ್ ಬೆಂಕಿಯ ಬದಲು ಸಸ್ಯಗಳು ಸನ್ಲೈಟ್ ಅಂದ್ರೆ ಸೂರ್ಯನ ಬೆಳಕಿನ ಶಕ್ತಿಯನ್ನು ಬಳಸ್ಕೊಳ್ತವೆ. ಓಹೋ, ಸನ್ಲೈಟ್ ಒಲೆ ಇದ್ದಾಗೆ. ಹೌದು, ಮಣ್ಣಿನಲ್ಲಿರುವ ನ್ಯೂಟ್ರಿಯೆಂಟ್ಸ್ ಅನ್ನು ಬೇರುಗಳು ಹೀರ್ಕೊಳ್ತವೆ. ಆಗ ವಾಟರ್ ಒಂದು ಡೆಲಿವರಿ ಬಾಯ್ ತರಹ ಕೆಲಸ ಮಾಡುತ್ತೆ. ವಾವ್, ವಾಟರ್ ಬಂದು ಡೆಲಿವರಿ ಬಾಯ್. ಎಕ್ಸಾಕ್ಟ್ಲಿ. ಆ ವಾಟರ್ ಪೋಷಕಾಂಶಗಳನ್ನು ಎಲೆಗಳವರೆಗೆ ಸಾಗಿಸುತ್ತದೆ. ಎಲೆಯ ಒಳಗಡೆ ಸೂರ್ಯನ ಶಕ್ತಿಯನ್ನು ಬಳಸಿ ಆಹಾರ ತಯಾರಿಸುವ ಈ ಸಂಪೂರ್ಣ ಪ್ರಕ್ರಿಯೆಗೆ ವಿಜ್ಞಾನದಲ್ಲಿ ಫೋಟೋಸಿಂಥಸಿಸ್ ಅಂತ ಕರೀತಾರೆ. ಫೋಟೋಸಿಂಥಸಿಸ್ ಬಹಳ ಚೆನ್ನಾಗಿದೆ. ಹಾಗಾದ್ರೆ ಈ ರೆಸಿಪಿಯಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಾಗುತ್ತೆ? ಅದಕ್ಕೆ ಅಲ್ವಾ ನಾವು 3 ಕುಂಡುಗಳನ್ನ ಇಟ್ಕೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು? ಖಂಡಿತ. ಆ 3 ಕುಂಡುಗಳನ್ನ ತಗೊಳ್ಳೋಣ. ಮೊದಲನೆಯದು ಪಾಟ್ ಎ. ಇದು ನಮ್ಮ ಕಂಟ್ರೋಲ್ ಗ್ರೂಪ್. ಓಕೆ, ಕಂಟ್ರೋಲ್ ಗ್ರೂಪ್. ಹೌದು, ಇಲ್ಲಿ ಸಸ್ಯಕ್ಕೆ ಒಳ್ಳೆ ಸನ್ಲೈಟ್ ಮತ್ತು ವಾಟರ್ ಎರಡೂ ಸರಿಯಾಗಿ ಸಿಗುತ್ತೆ. ಹೀಗಾಗಿ ಅತ್ಯುತ್ತಮವಾಗಿ ಫೋಟೋಸಿಂಥಸಿಸ್ ನಡೆದು ಗಿಡ ಹಚ್ಚಸಿರಾಗಿ ಬೆಳೆಯುತ್ತೆ. ಸೂಪರ್. ಪಾಟ್ ಎ ಅನ್ನೋದು ಗುಡ್ ಬೈ. ಈಗ ಎರಡನೇ ಕುಂಡ ಪಾಟ್ ಬಿ ಕಡೆ ಬರೋಣ. ಇದರಲ್ಲಿ ನಾವು ಲೈಟ್ ಡೆಪ್ರಿವೇಷನ್ ಮಾಡ್ತೀವಿ. ಕರೆಕ್ಟ್. ಅಂದ್ರೆ ಗಿಡಕ್ಕೆ ವಾಟರ್ ಹಾಕ್ತೀವಿ, ಆದ್ರೆ ಅದನ್ನ ಕತ್ಲೆ ಕೋಣೆಯಲ್ಲಿ ಲಾಕ್ ಮಾಡ್ತೀವಿ. ಆಗ ಆ ಗಿಡ ಸುಮ್ಮನೆ ನಿದ್ದೆ ಮಾಡ್ತಾ ಆರಾಮಾಗಿರುತ್ತೆ ಅಲ್ವಾ? ಇಲ್ಲವೇ ಇಲ್ಲ. ಬೆಳಕು ಇಲ್ಲದಿದ್ರೆ ಸಸ್ಯಗಳಿಗೆ ಕ್ಲೋರೋಫಿಲ್ ಉತ್ಪಾದನೆ ಮಾಡಲು ಸಾಧ್ಯವಿಲ್ಲ. ಕ್ಲೋರೋಫಿಲ್? ಹೌದು. ಈ ಕ್ಲೋರೋಫಿಲ್ ಎಲೆಗಳಿಗೆ ಹಸಿರು ಬಣ್ಣ ಕೊಡುತ್ತೆ. ಅದು ಇಲ್ಲದೇ ಇದ್ದಾಗ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಇದನ್ನ ಕ್ಲೋರೋಸಿಸ್ ಅಂತ ಕರೀತಾರೆ. ಅರೆ, ಒಂದು ನಿಮಿಷ. ನಾನು ಗಮನಿಸಿದಿನಿ, ಕತ್ಲೆಯಲ್ಲಿರೋ ಗಿಡಗಳು ತುಂಬಾ ಉದ್ದವಾಗಿ ಸಣ್ಣದಾಗಿ ಬೆಳ್ದಿರ್ತವೆ. ಅದಕ್ಕೆ ಊಟನೇ ಸಿಗ್ತಾ ಇಲ್ಲ ಅಂದಾಗ ಸುಮ್ನೆ ಶಕ್ತಿ ಉಳಿಸ್ಕೊಳ್ಳೋ ಬದಲು ಯಾಕೆ ಹಾಗೆ ಉದ್ದವಾಗಿ ಬೆಳೆಯಲು ಟ್ರೈ ಮಾಡ್ತವೆ? ಇದೇ ಪ್ರಕೃತಿಯ ಮ್ಯಾಜಿಕ್. ಗಿಡಕ್ಕೆ ಗಾಬರಿಯಾಗಿರ್ತದೆ. ಹೇಗಾದರೂ ಮಾಡಿ ಸೂರ್ಯನ ಬೆಳಕನ್ನು ಹುಡುಕ್ಲೇಬೇಕು ಅಂತ ತನ್ನಲ್ಲಿರುವ ಕೊನೆ ಶಕ್ತಿಯನ್ನೆಲ್ಲ ಬಳಸಿ ಕಾಂಡವನ್ನು ವೇಗವಾಗಿ ಉದ್ದ ಬೆಳೆಸ್ತದೆ. ಓಹ್, ಕತ್ತಲೆಯಲ್ಲಿ ಟಾರ್ಚ್ ಹಿಡಿದು ದಾರಿ ಹುಡುಕಿದ ಹಾಗೆ. ಹೌದು, ಇದು ಶಕ್ತಿಗಿಂತ ಎತ್ತರಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತದೆ. ಈಗ 3ನೇ ಕುಂಡ ಪಾಟ್ ಸಿ ಬಗ್ಗೆ ನೋಡೋಣ. ಇಲ್ಲಿ ವಾಟರ್ ಡಿಪ್ರಿವೇಷನ್ ಮಾಡೋಣ. ಅಂದ್ರೆ ಗಿಡಕ್ಕೆ ಸನ್ಲೈಟ್ ಸಿಗುತ್ತೆ, ಆದ್ರೆ ನಾವು ವಾಟರ್ ಹಾಕೋದಿಲ್ಲ. ಅಂದ್ರೆ ನಮ್ಮ ಡೆಲಿವರಿ ಬಾಯ್ ಸ್ಟ್ರೈಕ್ ಮಾಡಿದ ಹಾಗೆ. ಹೌದು. ನೀರಿಲ್ಲದ ಕಾರಣ ಗಿಡದ ಜೀವಕೋಶಗಳಲ್ಲಿನ ಟರ್ಗೋರ್ ಪ್ರೆಷರ್ ಕಡಿಮೆ ಆಗುತ್ತೆ. ಟರ್ಗೋರ್ ಪ್ರೆಷರ್ ಅಂದ್ರೆ? ಇದನ್ನ ಅರ್ಥ ಮಾಡ್ಕೊಳ್ಳಲು ಒಂದು ರಟ್ಟಿನ ಬಾಕ್ಸ್ ಒಳಗೆ ನೀರು ತುಂಬಿದ ಬಲೂನ್ ಇದೆ ಅಂತ ಊಹಿಸ್ಕೊಳ್ಳಿ. ಓಕೆ, ಬಲೂನ್. ಆ ಬಲೂನ್ ರಟ್ಟಿನ ಬಾಕ್ಸ್ ಅನ್ನು ಒಳಗಿನಿಂದ ಗಟ್ಟಿಯಾಗಿ ತಳ್ಳುತ್ತಿರ್ತದೆ. ಆಹಾ, ಅಂದ್ರೆ ಆ ಬಲೂನ್ನು ಗಿಡದ ಒಳಗಿರುವ ನೀರು ಮತ್ತು ಬಾಕ್ಸ್ ಗಿಡದ ಹೊರಗಿನ ಗೋಡೆ ಇದ್ದ ಹಾಗೆ. ಎಕ್ಸಾಕ್ಟ್ಲಿ. ಗಿಡಕ್ಕೆ ನೀರು ಹಾಕ್ದಿದ್ದಾಗ ಒಳಗಿನ ಬಲೂನ್ ಸಣ್ಣದಾಗುತ್ತೆ. ಪ್ರೆಷರ್ ಕಡಿಮೆಯಾಗಿ ಬಾಕ್ಸ್ ತನ್ನ ಶೇಪ್ ಕಳ್ಕೊಳ್ಳುತ್ತೆ. ಆಗ ಇಡೀ ಸಸ್ಯ ಒಣಗಲು ಶುರುವಾಗುತ್ತೆ. ಇದನ್ನೇ ನಾವು ವಿಲ್ಟಿಂಗ್ ಅಂತ ಕರೆಯೋದು. ಹೀಗೆ ಬಿಟ್ರೆ ಆ ಟರ್ಗರ್ ಪ್ರೆಷರ್ ಇಲ್ಲದೆ ಗಿಡ ಸತ್ತೇ ಹೋಗ್ತದೆ. ಕೇವಲ ಗಿಡ ಬಾಡೋಗಿದೆ ಅಂತ ನಾವು ಅನ್ಕೊಳ್ತೇವೆ, ಆದ್ರೆ ಅದರ ಹಿಂದೆ ಇಷ್ಟೆಲ್ಲ ಸೈನ್ಸ್ ಇದೆ. ಹಾಗಾದ್ರೆ ವಿಜ್ಞಾನಿಗಳು ಕೇವಲ ಕಣ್ಣಿಂದ ನೋಡಿ ಈ ಗಿಡಗಳು ಸರಿಯಾಗಿ ಬೆಳಿತಿವೆ ಅಂತ ಡಿಸೈಡ್ ಮಾಡ್ತಾರಾ? ಇಲ್ಲ, ವಿಜ್ಞಾನಿಗಳು ತುಂಬಾ ನಿಖರವಾಗಿರ್ತಾರೆ. ಅವರು ಸ್ಕೇಲ್ ಬಳಸಿ ಪ್ಲಾಂಟ್ ಹೈಟ್ ಮೆಷರ್ಮೆಂಟ್ ಮಾಡ್ತಾರೆ. ಓಕೆ.
ಜೊತೆಗೆ ಎಷ್ಟು ಹೊಸ ಎಲೆಗಳು ಬಂದಿದೆ ಅಂತ ಲೀಫ್ ನಂಬರ್ ಅಬ್ಸರ್ವೇಷನ್ ಮಾಡ್ತಾರೆ. ಜೊತೆಗೆ ಬೇರುಗಳು ಹರಡಿಕೊಳ್ಳಲು ಸ್ಪೇಸ್ ಇದೆಯಾ ಅಂತ ಕೂಡ ಚೆಕ್ ಮಾಡ್ತಾರೆ. ಅಂದ್ರೆ ಸ್ಪೇಸ್ ಕೂಡ ಮುಖ್ಯ. ಖಂಡಿತ, ಹೊಸ ರೆಂಬೆಗಳು ಬರಲು ಸ್ಪೇಸ್ ಬೇಕೇ ಬೇಕು. ಅಂದ್ರೆ ಶಕ್ತಿಗಾಗಿ ಸನ್ಲೈಟ್, ಮಿನರಲ್ ಸಾಗಿಸಲು ವಾಟರ್, ಊಟಕ್ಕೆ ಮಣ್ಣು ಮತ್ತು ಬೆಳೆಯಲು ಸ್ಪೇಸ್ ಇವೇ ನಮ್ಮ ಸಸ್ಯಗಳ ಸೂಪರ್ ಫುಡ್. ಹೌದು, ಇದು ಬಹಳ ಸುಲಭವಾಗಿ ಅರ್ಥವಾಗುವ ಸಾರಾಂಶ. ಆದ್ರೆ ಈ ಡೀಪ್ ಡೈವ್ ಮುಗ್ಸೋ ಮುನ್ನ ನನಗೊಂದು ಆಶ್ಚರ್ಯ ಕಾಡ್ತಿದೆ. ಏನು? ದಿಂದ ಬೆಳಕು ಬರ್ತಿದ್ರೆ ಅದು ಯಾವ ಕಡೆಯಿಂದ ಬರ್ತಿದೆ ಅಂತ ಆ ಗಿಡಕ್ಕೆ ಹೇಗೆ ಗೊತ್ತಾಗತ್ತೆ? ಒಳ್ಳೆ ಪ್ರಶ್ನೆ. ಕಣ್ಣುಗಳೇ ಇಲ್ಲದೆ ಅದು ಬೆಳಕನ್ನು ಹೇಗೆ ನೋಡುತ್ತೆ? ಮಕ್ಕಳೇ, ಈ ಅದ್ಭುತವಾದ ಪ್ರಶ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಇರಿ. ಮುಂದಿನ ಬಾರಿ ಸಿಗೋಣ.